ವಿಧಾನಸಭಾ ಕ್ಷೇತ್ರ ಚುನಾವಣೆ ಟೈಮ್ನಲ್ಲಿ ಪಕ್ಷದಾಗೆ ಇದ್ದು ಬೆನ್ನಿಗೆ ಯಾರು ಚೂರಿ ಹಾಕಿದ್ದಾರೆ ಅಂತೇಳಿ ಬಹಿರಂಗವಾಗಿ ಜನಗಳಿಗೆ ಗೊತ್ತಾಗ್ತಾ ಇದೆ. ಅದರ ಪ್ರಕಾರ AICC ಅವರು ಮತ್ತು ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯವರು ಒಂದು ಇದನ್ನು ಇಂಟೆಲಿಜೆನ್ಸಿ ರಿಪೋರ್ಟ್ ಮುಖಾಂತರ ಯಾರ್ಯಾರು ನಮ್ಮ ಷಡ್ಯಂತ್ರ ಮಾಡಿದ್ದಾರೆ ಆ ಮಾಹಿತಿ ಪ್ರಕಾರ ಅವ್ರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡೋದು, ಪಕ್ಷದಿಂದ ಹೊರಹಾಕೋದು ಕೆಲಸ ಇತ್ತೀಚೆಗೆ ಮಾಡ್ತಾಯಿದ್ದಾರೆ. ಮೊನ್ನೆ ಒಂದು ಆಡಿಯೋ ನಾನು ನಿಮ್ಮ ಮಾಧ್ಯಮ ಮುಖಾಂತರ ನೋಡಿದೆ. ಸಿರಾಜು ಮತ್ತು ಜಮೀರ್ ಅಹಮದ್ ಮಾತಾಡಿರೋದು ಏನಂಥೇಳಿ ಆ ವಾರ್ಡ್ನಲ್ಲಿ ಹೆಂಗಾಗಿದೆ, ಈ ವಾರ್ಡ್ ಹೆಂಗಾಗಿದೆ, ಯಾವುದೇ ಕಾರಣಕ್ಕೂ ಜನಗಳಿಗೆ ಹೊರಗೆ ಬಿಡಬಾರ್ದು ಅಂಥೇಳಿ ಮೇಲ್ನೋಟಕ್ಕೆ ಬಹಿರಂಗವಾಗಿ ಕಾಣ್ತಾ ಇದೆ ಅವರು ಯಾವ ರೀತಿ ಷಡ್ಯಂತ್ರ ಮಾಡಿದ್ರು ಅಂಥೇಳಿ. ಅದ್ರ ಪ್ರಕಾರ ಅವರು ಮತ್ತು ಸಿರಾಜ್ ಅಹಮದ್ರವರು ಹೋಗಿ ಸ್ವತಃ ಅವರೇ ವಿದ್ಯಾನಗರ ಠಾಣೆ ಸೈಬರ್ ಕ್ರೈಮ್ನಲ್ಲಿ ಕಂಪ್ಲೇಂಟ್ ಕೊಟ್ಟು ಇದು ತನಿಖೆ ಆಗಬೇಕು, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮಾಡಿರೋದು, ಇದು ಷಡ್ಯಂತ್ರ ಉದ್ದೇಶಪೂರ್ವಕವಾಗಿ ಮಾಡ್ಯಾರ ಅಂತ ಹೇಳ್ತಾ ಇದ್ದಾರೆ. ಈಗ ಮತ್ತೆ ನಾನು ಇತ್ತೀಚೆಗೆ ಕೇಳ್ತಾ ಇದ್ದೀನಿ, ಅವರು ಹಾಜರಾಗ್ತಾ ಇಲ್ಲ, ವಿಚಾರಣೆಗೆ ಬರ್ತಾ ಇಲ್ಲ ಅಂಥೇಳಿ ನಾನು ಕೇಳ್ತಾ ಇದ್ದೀನಿ. ಈಗ ಅದೇ ಯಾವ ರೀತಿ ಅವ್ರ ಮೇಲೆ ಕ್ರಮ ತಗೊಂಡ್ರೆ ಅದು ಪಕ್ಷದ ಬಿಟ್ಟ ವಿಚಾರ. ಬಟ್ ಅವ್ರು ನಮ್ದು ಅಲ್ಲ ಅಂತಾರಲ್ಲ, ಹೆಂಗೆ ನಮ್ದು ಅಲ್ಲ ಅದ ಸುಮ್ಮನೆ ಮಾಡಿದ್ದಾರೆ ಹಂಗೆ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಕ್ಲೀನಾಗಿ ವಾಯ್ಸ್ ಗೊತ್ತಾಗ್ತಾ ಇದೆ ಅವ್ರಿಗೆ. AI ಮಾಡೋದಿದ್ರೆ ಈ ಜನಗಳಿಗೆ ಮಾಡ್ಬೋದು, ವಾಯ್ಸ್ ಮಾಡೋಕ್ಕೆ ಹೇಗೆ ಸಾಧ್ಯ? ತನಿಖೆ ಆಗಲಿ ಅಂತ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರೇ ಅದು ನೀವು ಅವ್ರಿಗೆ ಕೇಳಬೇಕು, ಯಾಕೆ ಬರ್ತಾ ಇಲ್ಲ ವಿಚಾರಣೆಗೆ ಅಂತೇಳಿ. ಕ್ರಮ ಆಗ್ಬೇಕಂತೀರಿ ಯಾರೇ ಆಗಿರಲಿ, ಯಾರೇ ಅದ್ರ ಬಗ್ಗೆ ಷಡ್ಯಂತ್ರ ಮಾಡಿದ್ರು ನಿರ್ದಾಕ್ಷಿಣ್ಯವಾಗಿ ಅವ್ರ ಬಗ್ಗೆ ಕ್ರಮ ಆಗಲೇಬೇಕು. ಅಲ್ಲ, ಚುನಾವಣೆ ಸಂದರ್ಭದಲ್ಲಿ ನೀವು ಹೇಳ್ತಾ ಇದ್ರಿ ಸರ್, ಷಡ್ಯಂತ್ರ ಆಗ್ತಾ ಇದೆ, ಈ ರೀತಿಯಾಗಿ ನಮ್ಮ ಪಕ್ಷದ ನಮ್ಮ ಅಭ್ಯರ್ಥಿ ವಿರುದ್ಧ ಮಾಡ್ತಿದ್ದಾರೆ. ಅದು ನಿಜ ಇದೆ ಸರ್? ನಿಜ, 100% ನಿಜ, ಅದ್ರಾಗ ಅನುಮಾನ ಏನಿದೆ ಅಂಥೇಳಿ. ಇಲ್ಲ ಅಂಥೇಳಿದರೆ SDP ಅವರು ಟೋಟಲ್ 19,000 ಓಟ್ ತೊಗೊಳಕ್ಕೆ ಸಾಧ್ಯನಾ? ಇಲ್ಲಿ ಹೋದ ಸತಿ 2013ರಾಗೆ ನಿಂತ್ಕೊಂಡಿದ್ರು, 18ರಾಗ ನಿಂತ್ಕೊಂಡಿದ್ರು, 1,000-1,200 ಓಟು. ನಮ್ಮ ಕುಮ್ಮಕ್ಕಿನಿಂದ ಇಷ್ಟು ಓಟ್ ತೊಗೊಳಕ್ಕೆ ಅವ್ರಿಗೆ ಸಾಧ್ಯವಾಯ್ತು ಅಷ್ಟೇ. ಅವ್ರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ, ಕೊಡೋದು ಬಿಡೋದು ಹೈಕಮಾಂಡ್ ವಿಚಾರ ಅಲ್ಲ ಅದು. ಅಲ್ಲ, ಫಸ್ಟ್ ತನಿಖೆ ಆಗಲಿ, ಆಮೇಲೆ ನಂತರದಲ್ಲಿ ಸಾಬೀತು ಅವರು ನಿರಪರಾಧಿ ಅಂತ ಸಾಬೀತಾದರೆ ಆಟೋಮೆಟಿಕ್ ಕೊಟ್ಟೇ ಕೊಡ್ತಾರೆ. ವಿಧಾನಸಭಾ ಕ್ಷೇತ್ರ ಚುನಾವಣೆ ಟೈಮ್ನಲ್ಲಿ ಪಕ್ಷದಾಗೆ ಇದ್ದು ಬೆನ್ನಿಗೆ ಯಾರು ಚೂರಿ ಹಾಕಿದ್ದಾರೆ ಅಂಥೇಳಿ ಬಹಿರಂಗವಾಗಿ ಜನಗಳಿಗೆ ಗೊತ್ತಾಗ್ತಾ ಇದೆ. ಅದರ ಪ್ರಕಾರ AICC ಅವರು ಮತ್ತು ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯವರು ಒಂದು ಇದನ್ನು ಇಂಟೆಲಿಜೆನ್ಸಿ ರಿಪೋರ್ಟ್ ಮುಖಾಂತರ ಯಾರ್ಯಾರು ನಮ್ಮ ಷಡ್ಯಂತ್ರ ಮಾಡಿದ್ದಾರೆ ಆ ಮಾಹಿತಿ ಪ್ರಕಾರ ಅವ್ರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡೋದು, ಪಕ್ಷದಿಂದ ಹೊರಹಾಕೋದು ಕೆಲಸ ಇತ್ತೀಚೆಗೆ ಮಾಡ್ತಾಯಿದ್ದಾರೆ. ಮೊನ್ನೆ ಒಂದು ಆಡಿಯೋ ನಾನು ನಿಮ್ಮ ಮಾಧ್ಯಮ ಮುಖಾಂತರ ನೋಡಿದೆ. ಸಿರಾಜು ಮತ್ತು ಜಮೀರ್ ಅಹಮದ್ ಮಾತಾಡಿರೋದು ಏನಂಥೇಳಿ ಆ ವಾರ್ಡ್ನಲ್ಲಿ ಹೆಂಗಾಗಿದೆ, ಈ ವಾರ್ಡ್ ಹೆಂಗಾಗಿದೆ, ಯಾವುದೇ ಕಾರಣಕ್ಕೂ ಜನಗಳಿಗೆ ಹೊರಗೆ ಬಿಡಬಾರ್ದು ಅಂಥೇಳಿ ಮೇಲ್ನೋಟಕ್ಕೆ ಬಹಿರಂಗವಾಗಿ ಕಾಣ್ತಾ ಇದೆ ಅವರು ಯಾವ ರೀತಿ ಷಡ್ಯಂತ್ರ ಮಾಡಿದ್ರು ಅಂಥೇಳಿ. ಅದ್ರ ಪ್ರಕಾರ ಅವರು ಮತ್ತು ಸಿರಾಜ್ ಅಹಮದ್ರವರು ಹೋಗಿ ಸ್ವತಃ ಅವರೇ ವಿದ್ಯಾನಗರ ಠಾಣೆ ಸೈಬರ್ ಕ್ರೈಮ್ನಲ್ಲಿ ಕಂಪ್ಲೇಂಟ್ ಕೊಟ್ಟು ಇದು ತನಿಖೆ ಆಗಬೇಕು, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮಾಡಿರೋದು, ಇದು ಷಡ್ಯಂತ್ರ ಉದ್ದೇಶಪೂರ್ವಕವಾಗಿ ಮಾಡ್ಯಾರ ಅಂತ ಹೇಳ್ತಾ ಇದ್ದಾರೆ. ಈಗ ಮತ್ತೆ ನಾನು ಇತ್ತೀಚೆಗೆ ಕೇಳ್ತಾ ಇದ್ದೀನಿ, ಅವರು ಹಾಜರಾಗ್ತಾ ಇಲ್ಲ, ವಿಚಾರಣೆಗೆ ಬರ್ತಾ ಇಲ್ಲ ಅಂಥೇಳಿ ನಾನು ಕೇಳ್ತಾ ಇದ್ದೀನಿ. ಈಗ ಅದೇ ಯಾವ ರೀತಿ ಅವ್ರ ಮೇಲೆ ಕ್ರಮ ತಗೊಂಡ್ರೆ ಅದು ಪಕ್ಷದ ಬಿಟ್ಟ ವಿಚಾರ. ಬಟ್ ಅವ್ರು ನಮ್ದು ಅಲ್ಲ ಅಂತಾರಲ್ಲ.